ಗುಡ್ ಮಾರ್ನಿಂಗ್. ಎಲ್ಲಿಂದ ವಿಡಿಯೋ ಎಂಡ್ ಮಾಡಿದೆ ಅಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಕೆಳಗೆ ರೀಚ್ ಆಗೋಗಿದ್ದೀವಿ ಆಲ್ಮೋಸ್ಟ್. ಇನ್ನೇನು ಎಲ್ಲ ಬ್ಯಾಗ್ ಜೋಡಿಸ್ಕೊತಿರೋದು ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಸೊ ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡು ರೆಡಿಯಾಗಿದ್ದೀವಿ. ಎಲ್ಲರೂ ಕಾಯ್ತಿದ್ದಾರೆ, ವೆಯ್ಟ್ ಮಾಡ್ತಿದ್ದಾರೆ ಆಫ್ಟರ್ ಲಾಂಗ್ ಜರ್ನಿ. ತುಂಬ ಲಾಂಗ್ ಜರ್ನಿ ಆಗಿತ್ತು. ಇಲ್ಲಿ ನಾರ್ತ್ ಕರ್ನಾಟಕ ಟು ಸೌತ್ ಹೋಗೋದು ಕೇರಳ. ಮಧ್ಯದಲ್ಲಿ ಫೋಟೋಸ್, ಗ್ರೂಪ್ ಫೋಟೋಸ್ ಎಲ್ಲನೂ ಸ್ಟಾರ್ಟು. ಸೊ ಇಲ್ಲಿಂದಾನೇ ಸ್ಟಾರ್ಟ್ ಆಗಿರೋದು ನಮ್ಮ ರೂಮ್. ಏನು ಅಂದರೆ ಲೈಕ್ ಸಿಂಗಲ್ 2-3 ರೂಮ್ ಇತ್ತು. ಮತ್ತು ಸ್ಟೂಡೆಂಟ್ಸಿಗೆಲ್ಲನೂ ಇತ್ತು. ಇದು ಆ್ಯಪ್ಟ್ ಅನಿಸುತ್ತೆ. ಸ್ಟೂಡೆಂಟ್ಸ್ ಯಾರ್ಯಾರು ಕರ್ಕೊಂಡ್ಬರ್ತಾರೆ ಈ ಥರ ಒಂದು ರೂಮ್ ಇದ್ದರೆ ಸಾಕು, ಚೆನ್ನಾಗಿರುತ್ತೆ. ಇದೆಲ್ಲ ಗರ್ಲ್ಸ್ ಮಲ್ಕೊಂಡಿದ್ರು. ಅವ್ರಿಗೆ ಎಷ್ಟು ಸಫಿಷಿಯೆಂಟ್ ಆಗಿರೋ ಬೆಡ್ ಇತ್ತು. ಮತ್ತು ಅವ್ರ ಬ್ಲ್ಯಾಂಕೆಟ್ ಆಲ್ರೆಡಿ ತಂದಿದ್ರು. ಸೊ ವಾಟರ್ ಪ್ರಾಬ್ಲಮ್ ಇದ್ದಿಲ್ಲ. ಬಾತ್ರೂಮ್ ಕೂಡ ವಿ ಜಸ್ಟ್ ಶೇರ್ ಮಾಡಿದ್ವಿ. ಬಾಯ್ಸ್ಗೆ ಇನ್ಮೇಲೆ ಹಾಸ್ಟೆಲ್ ಫೀಲು. ಬಟ್ ಏನು ಅಂದರೆ ಕಾಲೇಜ್ ಇಲ್ಲ ಸ್ಕೂಲ್ ಟ್ರಿಪ್ ಏನಾದರೂ ಬಂದರೆ ಈ ಥರ ಒಂದು ರೂಮ್ ನೀವು ರೆಂಟಿಗೆ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಆರಾಮಾಗಿ ಅವ್ರವ್ರ ಮಕ್ಕಳು ಇರ್ತಾರೆ, ಫ್ರೆಂಡ್ಸ್ ಜೊತೆ ನೈಟ್ ಆರಾಮಾಗಿ ಹೊಟ್ಟೆ ಹೊಡ್ಕೊಂಡು ಮಾತಾಡ್ಕೊಂಡಿರ್ತಾರೆ. ಸೊ ಈಗ ರೆಡಿ ಆಗಬೇಕಲ್ಲ ಬೀಚಿಗೆ ಹೋಗೋಕ್ಕೆ. Good morning everyone. Good morning. Tell where we are going for first day of our trip. Show your outfits everyone. Show your outfits. Listen everyone, show your outfits. Uncle is coming. We'll take capture uncle also. Tell hi. Hi. Good. ಹೇಗೆ ಅನ್ನಿಸಿದ್ರು ನಮ್ಮ ಮಾಡೆಲ್ಸ್? ಈಗ ಬಸ್ಸಲ್ಲಿ ಏನೇನಾಗತ್ತೆ ನೋಡಿ. मैम समर तबला कॉलिंग मैम डाउन. कुछ मैनर्स होता है कि नहीं? सेलेगेटिन क्या तो बोलते हैं कि नहीं? अंदर आ जाओ. सेलेगेटिन कम इन. अयो रामा, बाहर जाके बोलो. अभी अंदर है तो आओ ना, क्या कर रहे? अयो रामा. ಟೀಚರ್ಸ್ ಆ್ಯಕ್ಟ್ ಮಾಡಿರೋದು. ಇಲ್ಲಿ ಏನಾದರೂ ನಾನು ಸಾಂಗ್ ಹಾಕಿದ್ದಿದ್ರೆ ಕಾಪಿ ರೈಟ್ ಬಂದಿರೋದು. ಸೊ ಸಾಂಗ್ ಹಾಕಿಲ್ಲ, ಬಟ್ ವಿತೌಟ್ ಸಾಂಗ್ಗೆ ನನ್ನ ವಾಯ್ಸಿಂದ ಡ್ಯಾನ್ಸ್ ಮಾಡ್ತಿದ್ದಾರೆ. ಗೋವಾವಲ್ಲಿ ಬೀಚವೇ ಅಂದ್ಕೊಂಡು ಅದೇ ಥರ ಬಟ್ಟೆ ಹಾಕ್ಕೊಂಡು Day 2 of our batch ಕೇರಳ ಬೀಚಿಗೆ ಹೋಗ್ತಾಯಿದ್ದೀವಿ. ಈಗ ಬೀಚ್ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಇಲ್ಲೆಲ್ಲ ಹಿಂದೆ ಇನ್ನೂ ಬರ್ತಾ ಇದ್ದಾರೆ, ಹಾಯ್ ಮಾಡ್ತಿದ್ದಾರೆ ಎಲ್ಲರೂ. ನನ್ನ ಮುಂದೆ ಜನನೂ ಹೋಗಿದ್ದಾರೆ. ನಾನು ನಿಮಗೆ ವ್ಯೂ ತೋರಿಸ್ತೀನಿ ಹೇಗಿದೆ ಅಂತ. ನೀವೆಲ್ಲ ಯಾರ್ಯಾರು ಕೇರಳಕ್ಕೆ ಬಂದಿರ್ತೀರ ಅವರು ಹೋಗಿರ್ತೀರ ಅಂತ ಅಂದ್ಕೊಳ್ತೀನಿ. ಇವಾಗ ಫುಲ್ಲು ಈ ಬೀಚಲ್ಲಿ ಎಂಜಾಯ್ ಮಾಡ್ತೀವಿ. ಏನು ಗುರು, ಫುಲ್ಲು ಗಿಡ ಮರ. ನಾವು ಹೋಗೋ ದಾರಿಯಲ್ಲಿ ನವಿಲು ಬೇರೆ ಸ್ವಾಗತ ಮಾಡ್ತಿತ್ತು. ಬನ್ನಿ ಎಲ್ಲರೂ ಬೀಚಲ್ಲಿ ಚೆನ್ನಾಗಿ ಆಡಿ, ನಾನೇ ವೆಲ್ಕಮ್ ಮಾಡ್ತೀನಿ ಅನ್ನೋ ಥರ ಇತ್ತು. ಸೊ ತುಂಬ ಚೆನ್ನಾಗಿ ಕೂತ್ಕೊಂಡಿರ್ತಿಬ್ರು. ಬಟ್ ರಿಟರ್ನ್ ಹೋಗೋಷ್ಟರಲ್ಲಿ ಇದ್ದಿಲ್ಲ, ಎಲ್ಲೋ ಹೊಟ್ಟೋಗಿತ್ತು. ನೀವು ಬರೋದು ತುಂಬ ಲೇಟ್ ಆಗುತ್ತೆ, ನಾವು ಹೋಗ್ತೀವಿ, ಕಾಯೋಕ್ಕಾಗಲ್ಲ ಅಂತ. ಲುಕ್ ಆಟ್ ದ ವ್ಯೂ, ವೇವ್ಸ್. ಆ ವೇವ್ಸ್ ಒಂದಷ್ಟು ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ನ್ಯಾಚುರಲ್ ಸೌಂಡ್ ಇರಲಿ ಅಂತ. ಸೊ ಅಲೆಗಳ ಶಬ್ದ ಇದಲ್ಲ, ನೀವು ಒಂಟಿಯಾಗಿ ಕೂತ್ಕೊಂಡಾಗ ನೋಡಿ, ಫುಲ್ ಶಾಂತವಾಗಿರುತ್ತೆ. ಇಲ್ಲೇ ಕೂತ್ಕೊಳ್ಳೋಣ ಅನಿಸುತ್ತೆ. ಸ್ಟ್ರೆಸ್ ಫ್ರೀ ಲೈಫು ಸೂಪರಾಗಿರುತ್ತೆ. ಇಲ್ಲಿ ರಾಮನಾಮ. ಯಾರ್ಯಾರು ಬೀಚ್ ಹತ್ರ ಬಂದಿದ್ದೀರ, ಎಷ್ಟು ಜನ ಬರ್ತಿದ್ದೀರ ಗೊತ್ತಿಲ್ಲ.
ಈ ಥರ ಬರದೇ ಬರೀತಾರೆ. ನೋಡಿ ಬಂತು ಅಲ್ಲೇ ಬಂದು ಹೊಡ್ಕೊಂಡು ಹೋಗುತ್ತೆ ರಾಮನಾಮ ಬರೆದ್ರೆ. ಸೊ ಫೋಟೋಗ್ರಾಫ್ಸ್ ಕೂಡ ಹಾಕೊಂಡಿದ್ದೀನಿ. ನಾನು ಇಲ್ಲಿ ತುಂಬ ಏನು ಅಂದರೆ ಜಾಸ್ತಿ ಈ ನೇಚರ್ದು ಆ ವೀಡಿಯೋನೇ ಇರೋದಿಲ್ಲಿ. ಆ ವ್ಯೂ ನೋಡಿ ಸಕ್ಕತ್ತಾಗಿರುತ್ತೆ. ಇನ್ನು ಮಂಗಳೂರು ಅದೆಲ್ಲ ಹೋದ್ರೂ ಇನ್ನೂ ಸಕ್ಕತ್ತಾಗಿರುತ್ತೆ. ಆಮೇಲೆ ಆಟ ಆಡೋದು ಸಿಕ್ಕಾಬಡೆ ಆಡಿದ್ದೀವಿ, ಸಿಕ್ಕಾಬಡೆ. ಇಲ್ಲೇ ಚೇಂಜಿಂಗ್ ರೂಮ್ ಇರುತ್ತೆ, ಅಲ್ಲಿ ಇದೆಲ್ಲ ಆಡಾದ್ಮೇಲೆ ಆ್ಯಕ್ಚುಲಿ ಚೇಂಜ್ ಗುರು ಇಲ್ಲೆಲ್ಲ ಸುನಾಮಿ ಬಂದು ಫುಲ್ಲು ಇನ್ನು ಸಿಟಿಯಲ್ಲೇ ಹೊಟ್ಟೋಗಿತ್ತಂತೆ. ಈಗ ಅಲ್ಲೇ ಇಷ್ಟು ಫಾಸ್ಟ್ ಇದೆ, ನಾವು ಬರ್ತಿದ್ದಾಗ ಇನ್ನೇನಾದರೂ ಸುನಾಮಿ ಇದ್ದಿದ್ರೆ ಏನು ಗತಿ ಅಲ್ವಾ. ಸೊ ಆದರೆ ಎಂಜಾಯ್ ಅಂದರೆ ಸೂಪರಾಗಿ ಮಾಡಿದ್ದೀವಿ. ಬೋಟಿಂಗ್ ವಿಘ್ನೇಶ್ ನಿಹಾಲ ಈಗ ನಾವು ಬ್ಯಾಕ್ ವಾಟರ್ಸ್ ಅಂದರೆ ಬೋಟಲ್ಲಿ ಕುತ್ಕೊಂಡು ಹೋಗ್ತಿದ್ದೀವಿ. ಸೊ ಅಲ್ಲಿನ ನೇಚರ್, ಅಲ್ಲಿ ಏನೇನು ಬರುತ್ತೆ ಎಲ್ಲನೂ ತೋರಿಸ್ತೀನಿ, ಎಲ್ಲ ಸರ್ಟಿಫಿಕೇಟ್. ಈಗ ಇನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ, ಕೇಳಿ. We are standing right now. Okay? Just listen, Damodar. We are in Kairali backwater area. Okay? We will visit 1.5 hours. We are going to take by going this boating. Okay? We are going to different places. 1.5. These all places are there. Done, ma'am. Mangrove forest. ಅದೆತ್ತಲು ಅಲ್ಲಿ ಹೊರಡು ಬೇರಿಂದ ಅದೆತ್ತಲು we will see mangrove plants, we will see seaside statue, we will see floating cottage. मैडम आपको फोटो निकालते see, we are going to see this Nayyar water where we are Which place is this now? Poor backwaters. Poor backwaters. ಒಬ್ಬರಿಗೆ ಸಿಂಗಲಾಗಿ ಬಂದರೆ ಒಂದಷ್ಟು ಅಮೌಂಟ್ ಇರುತ್ತೆ, ಬಟ್ ಸ್ಟೂಡೆಂಟ್ ಇರೋದ್ರಿಂದ ಅದು ಕಮ್ಮಿನೂ ಆಗಿರುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಕೊಟ್ಟರೆ, ಸೊ ಈ ಥರ ಒಂದು ಇದರಲ್ಲಿ ಒಂದು ಬೋಟಲ್ಲಿ ಒಂದು 6-8 ಮೆಂಬರ್ಸ್ ಇರುತ್ತೆ. ಒಂದೊಂದು ಟೀಮ್ ಆಗಿರೋದ್ರಿಂದ 8 ಮೆಂಬರ್ಸ್ ಆರಾಮಾಗಿ ಕೂತ್ಕೊಂಡಿದ್ವಿ. ಆಮೇಲೆ ನೀವು ಸಂಜೆ ಟೈಮಲ್ಲಿ ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ನಾವು ಮಧ್ಯಾಹ್ನದಲ್ಲಿ ಹೋಗಿದ್ವಿ. ಲುಕ್ ಅಟ್ ದ ಪ್ರೈಸಸ್. ಸಿ 2 ಪರ್ಸನ್ 1 ಅವರ್ಗೆ 2500 ಹಾಗಿದೆ. 1.5 ಅವರ್ ಮತ್ತು 1 ಅವರ್ ವರ್ತ್ ಅನಿಸುತ್ತೆ ಇಷ್ಟು. ಅಲ್ಲೆಲ್ಲ ತುಂಬ ಬೇರೆ ಬೇರೆ ನೋಡುವಂಥ ಜಾಗ ಅಂದರೆ ಇನ್ನೊಂದು ಹೋಗುವಾಗೆ ಒಂದು ಬೀಚ್ ಬರುತ್ತೆ, ಬಟ್ ಆ ಬೀಚಲ್ಲಿ ಏನು ಸ್ಟಾಪ್ ಇಲ್ಲ, ಜಸ್ಟ್ ತೋರಿಸ್ಕೊಂಡು ನೋಡ್ಕೊಂಡು ದೂರದಿಂದನೇ ನೋಡೋದು. ಗೋಲ್ಡನ್ ವ್ಯಾಲಿ ಬೀಚ್ ಅಂತ ಅದು. ಎಲ್ಲ ನೋಡಿದ್ರೂ ಈ ಥರ ಫುಲ್ ನೇಚರ್. ಯಾರ್ಯಾರು ನೇಚರ್ ಇಷ್ಟಪಡ್ತೀರ ನೋಡಿ, ಈ ವ್ಯೂಸ್ ಒಂದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನೀವು ಹೋಗಬೇಕು ಅಂದರೆ ಕೇರಳಗೆ ಹೋಗಿ ಫುಲ್ಲು ಲುಕ್ ಅಟ್ ದಿಸ್. ನನಗಂತೂ ತುಂಬ ಇಷ್ಟ ಆಯಿತು. ಮಧ್ಯಾಹ್ನ ಹೋಗೋದಕ್ಕಿಂತ ಸಾಯಂಕಾಲ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನಿಸ್ತು. ಇಲ್ಲ ಬೆಳಗ್ಗೆ ಚೆನ್ನಾಗಿರುತ್ತೆ ಅನಿಸುತ್ತು. ಅಲ್ಲಲ್ಲಿ ಫ್ಲೋಟಿಂಗ್ ಹೋಟೆಲ್ಸ್, ರೆಸ್ಟೋರೆಂಟ್ಸ್, ಆಮೇಲೆ ಮಾವಿನಕಾಯಿ ನೆಲ್ಲಿಕಾಯಿ ಮಾಡ್ತಿದ್ವಿ. ಏನು ಸಕ್ಕತ್ತಾಗಿತ್ತು ಅಂದರೆ ಕೇರಳಕ್ಕೆ ಬಂದು ಎಳ್ನೀರು ಕುಡ್ತಿಲ್ಲ ಅಂದರೆ ಹಿಂಗೆ ಎಳ್ನೀರು ಕೂಡ ಕುಡಿದ್ವಿ, ಬಾಳೆಹಣ್ಣು ಕೂಡ ತಿಂದ್ವಿ. ಇಲ್ಲೆಲ್ಲ ನಾನು ಇದು ಕ್ಯಾಮ್ರಾ HD DSLR ತೆಗೆದಿದ್ದಾರೆ. ಎಷ್ಟು ಚೆನ್ನಾಗಿರೋ ಶಾರ್ಟ್ಸ್ ಬಂದಿರೋದು ಅಂದರೆ ಸೂಪರಾಗಿ ಬಂದಿರೋದು. ಎಲ್ಲ ಗೋಲ್ಡನ್ ಕಾಣಿಸ್ತಿದೆ ಅಲ್ಲ ಬೀಚು. ಅದ್ರ ಹತ್ರ ಹೋದರೆ ನೆಲ್ಲಿಕಾಯಿ, ಮಾವಿನಕಾಯಿ ಮತ್ತು ಸೀಬೆಕಾಯಿ ಏನೇನು ಬೇಕೋ ಅದನ್ನೆಲ್ಲ ಮಾರ್ತಿದ್ರು. ಒಂದು ಪ್ರೈಸ್ ಕೂಡ ರೀಸನಬಲ್ ಆಗೇ ಇದೆ. ಎಲ್ಲ ಅವ್ರಿಗೆ ಕೇಳಿದ್ಯಾ ತುಂಬ ಜಾಸ್ತಿ ಏನು ಪ್ರೈಸ್ ಇಲ್ಲ ಆ ಪ್ಲೇಸಲ್ಲಿ. ಸೊ ಇದು ಎಲಿಫೆಂಟ್ ಕೇವ್ ಅಂತ ಒಂದು ರಾಕ್ ಇದು,
ಅಲ್ಲಿ ಕೂಡ ಅಂದರೆ ಅದು ಶೇಪ್ ಎಲಿಫೆಂಟ್ ಥರ ಇರೋದ್ರಿಂದ ಹಾಗೆ ಹೆಸರು ಬಂದಿರೋದಂತ ಇದು. ಮತ್ತು ನಾವಿಲ್ಲಿ ಒಂದು ಲಾಸ್ಟ್ ತಮಿಳ್ನಾಡು ಬಾರ್ಡ್ರ್ ಸ್ಟಾರ್ಟ್ ತಮಿಳ್ನಾಡು ಅಲ್ಲಿವರೆಗೆ ಹೋಗಿದ್ವಿ. ಸೂಪರಾಗಿ ಎಂಜಾಯ್ ಮಾಡಿದ್ವಿ. ಇವರಂತೂ ಮಧ್ಯಾಹ್ನ ಫುಲ್ಲು ಅರ್ಧ ಬಿಸಿಲು ಅರ್ಧ ಹಸಿವು ಎಲ್ಲ ಮಿಕ್ಸ್ ಆಗೋಗಿತ್ತು. ಫೋಟೋಸ್ ವೀಡಿಯೋಸ್ ಲೆಕ್ಕನೇ ಇಲ್ಲ. ಈಗ ನಾನು ಏನು ವೀಡಿಯೋ ಹಾಕ್ತಿದ್ದೀನಿ ಅದಕ್ಕಿಂತ ಜಾಸ್ತಿ ಅವರ ಹತ್ರ ಇರುತ್ತೆ ನೋಡಿ. ಇದೆಲ್ಲ ಚೆನ್ನಾಗಿತ್ತು. ಫಸ್ಟ್ ಡೇ ಅಂತ ಎಂಜಾಯ್ ಮಾಡಿದ್ವಿ. ಹೇಳೋಕ್ಕೆ ಆಗಲ್ಲ ನಾವು ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ. ಅದರಲ್ಲೂ ಸ್ಕೂಲ್ ಮಕ್ಕಳು ಬೇರೆ ಕರ್ಕೊಂಡಿದ್ವಿ. ನಾವು ಪರ್ಸ್ನಲ್ ಅಂದರೆ ಫ್ಯಾಮಿಲಿ ಜೊತೆ ಹೋದರೆ ಇನ್ನೂ ಅದು ಚೆನ್ನಾಗಿರುತ್ತೆ. ಬಟ್ ಸಿಂಗಲ್ ಸೋಲೋ ಟ್ರಿಪ್ಪಿಗೆಲ್ಲ ಹೋಗ್ತಿದ್ದಾಗೂ ಕೂಡ ಅವಾಗ ನನಗೆ ಚೆನ್ನಾಗಿ ಅನ್ನಿಸ್ತದೆ. ನಾನು ಕೇರಳ ಫಸ್ಟ್ ಮುನ್ನಾರ್ಗೆ ಆ ಫೆಬ್ರವರಿ ಟೈಮಲ್ಲಿ ಹೋಗ್ತಿದ್ವಿ. ಇಟ್ಸ್ ಜಸ್ಟ್ ಬ್ಯೂಟಿಫುಲ್ ಆಗಿದೆ ಪ್ಲೇಸ್ ಇದು ಮುನ್ನಾರ್. ಅಟ್ಲೀಸ್ಟ್ ಗುರುವಾರ ಟೆಂಪಲ್ ಎಲ್ಲ ಚೆನ್ನಾಗಿತ್ತು. ಕೇರಳ ಅಂದರೆ ಒಂದು ನೇಚರು, ಇನ್ನೊಂದು ಫಿಶ್, ಇನ್ನೊಂದು ತೆಂಗಿನಕಾಯಿ, ತೆಂಗಿನ ಎಳ್ನೀರು, ಬನಾನ. ಇದೊಂದಿಷ್ಟು ಮಿಕ್ಸ್ ಆದರೆ ಸೌತ್ ಇಂಡಿಯನ್ಸ್ಗೆಲ್ಲ ಗೊತ್ತಿರುತ್ತೆ ಕಾಮನ್. ಬಟ್ ನಾರ್ತ್ ಇಂಡಿಯನ್ ಅವ್ರಿಗೆ ಇಲ್ಲಿನ ಫುಡ್ ತಿನ್ನು ಅಂದರೆ ಅಡ್ಜಸ್ಟ್ ಆಗೋಲ್ಲ. ನನಗೆಲ್ಲ ಅಡ್ಜಸ್ಟ್ ಆಗಿತ್ತು. ಸೊ ತುಂಬ ದಿನ ಆದ್ಮೇಲೆ ತಿನ್ನೋದ್ರಿಂದ ಈ ಫುಡ್ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಅದು ಮಿಸ್ಸು ಮಾಡ್ಕೊತಿದ್ದೆ. ಈ ಥರ ಫುಲ್ಲು ವಾಟರ್ ಕೂಡ ಗ್ರೀನ್ ಕಲರ್, ಅದು ಆ ಮರಗಳದ್ದು ರಿಫ್ಲೆಕ್ಟ್ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ವಾಟರ್ ಕೂಡ ಗ್ರೀನ್ ಕಲರಾಗಿ ಕಾಣಿಸ್ತಿತ್ತದು ಕೆಳಗೆಲ್ಲ. ಇಷ್ಟು ನೀಟಾಗಿ ಏನು ವೀಡಿಯೋದಲ್ಲಿ ಕಾಣಿಸ್ದಂಗೆ ಇದ್ದಿಲ್ಲ. ಬಟ್ ಅಲ್ಲಲ್ಲಿ ಒಂದು ಸ್ವಲ್ಪ ಹಾಗೆ ರೀಲ್ಸು, ಇನ್ನೊಂದು ಸ್ವಲ್ಪ ಗೇಮ್ಸು, ಇನ್ನೊಂದು ಸ್ವಲ್ಪ ಮಸ್ತಿ ಹೀಗೆ ನಡೀತಾಯಿತ್ತು. ಸೆಕೆಂಡ್ ಡೇ ಅಂತೂ ಸೂಪರಾಗಿ ಎಂಜಾಯ್ ಮಾಡಿದ್ವಿ. ಈಗ ಇಲ್ಲಿಂದ ನಾವು ಕನ್ಯಾಕುಮಾರಿಗೆ ಟ್ರಾವೆಲ್ ಬೇರೆ ಮಾಡಬೇಕು. ಸೊ ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡಿ ನೆಕ್ಸ್ಟ್ ವೀಡಿಯೋಗಾಗಿ ವೆಯ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ನಿಲ್ಲಿಸ್ತಾ ಇದ್ದೀನಿ. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆದಷ್ಟು ಎಷ್ಟು ಬೇಕಾದ್ದು ಅಷ್ಟನ್ನು ಕೂಡ ಶೇರ್ ಮಾಡಿ. ಇಲ್ಲಿಂದ ಬ್ಯಾಕ್ ವಾಟರ್ಸಲ್ಲಿ ನಮ್ಮ ಪಯಣ ಅಂದರೆ ಸೆಕೆಂಡ್ ಅಂದರೆ ಇಟ್ಸ್ ಅ ಫಸ್ಟ್ ಡೇ ಇಲ್ಲೇ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್.